ನಿಮಗೆ ಕೃತಜ್ಞತೆ ಇದೆಯಾ ಎಂದು ಕೇಳಿದರೆ ಹೇಗಿರುತ್ತದೆ? ಕೆಲವರು ಹೇಳುವವನಿಗೆ ಕೃತಜ್ಞತೆ ಇಲ್ಲ, ಎಷ್ಟು ಒಳ್ಳೆಯದನ್ನು ಮಾಡಿದ. ಕೃತಜ್ಞತೆ ಇಲ್ಲದೆ ಮಾತನಾಡುತ್ತಾನೆ, ಕೃತಜ್ಞತೆ ಇಲ್ಲದೆ ಮಾತನಾಡುತ್ತಾಳೆ. ಪಕ್ಕದ ಮನೆಯಲ್ಲೇ ಕಾಫಿ ಪೌಡರ್ ಮುಗಿದರೆ ಕೊಡುತ್ತೇನೆ, ಸಕ್ಕರೆ ಖಾಲಿ ಆಯಿತು ಅಂದರೆ ಬಂದು ಕೇಳುವಳು, ಕೊಡುತ್ತೇನೆ, ತೆಗೆದುಕೊಂಡು ಹೋಗುವಳು. ಎಲ್ಲ ಮಾಡಿದೆ, ಒಂದು ಕೃತಜ್ಞತೆ ಇದೆಯಾ? ನಾನು ಏನೇನೋ ಮಾಡಿದಿನಲ್ಲ, ಒಂದು ಕೃತಜ್ಞತೆ ಇದೆಯಾ? ಕೃತಜ್ಞತೆ ಇಲ್ಲದೆ ಮಾತನಾಡುತ್ತಾರೆ, ಕೃತಜ್ಞತೆ ಇಲ್ಲದೆ ನಡೆಯುತ್ತಾರೆ. ಆ ರೀತಿ ನಾವು ಮತ್ತೊಬ್ಬರಿಗೆ ಹೇಳುತ್ತೇವಲ್ಲ. ಯಾರಾದರೂ ನಮ್ಮಿಂದ ಒಳ್ಳೆಯದನ್ನು ಹೊಂದಿದರೆ ಅವರು ನಮಗೆ ಥ್ಯಾಂಕ್ಸ್ ಹೇಳಬೇಕು, ಕೃತಜ್ಞತೆ ಉಳ್ಳವರಾಗಿ ನಡೆದುಕೊಳ್ಳಬೇಕೆಂದು ನಾವು ಬಯಸುತ್ತೇವಲ್ಲವಾ? ಎದುರು ನೋಡುತ್ತೇವೆ, ನಮ್ಮನ್ನು ಸೃಷ್ಟಿಸಿದಂಥ ದೇವರು ನಮಗೆ ಎಷ್ಟು ಒಳ್ಳೆಯದನ್ನು ಮಾಡುತ್ತಾರೆ. ಆತನು ನಮ್ಮಿಂದ ಕೃತಜ್ಞತೆಯನ್ನೇ ಎದುರು ನೋಡುತ್ತಾನೆ. ಹೃದಯದ ಆಳದಿಂದ, ನಿಜವಾದ ಮನಸ್ಸಿನಿಂದ, ನಿಜವಾದ ಹೃದಯದಿಂದ ಅಪ್ಪ ನಿಮಗೆ ವಂದನೆ ದೇವರೇ ಎಂಬುದಾಗಿ ದೇವರಿಗೆ ವಂದನೆ ಹೇಳುವುದು. ದಾವೀದ ಅದನ್ನೆಲ್ಲ ನೆನೆಸಿ ನೋಡಿ ವಂದನೆ ಹೇಳುತ್ತಾನೆ. ಹಾಗಾದರೆ ದೇವರು ಮಾಡಿದಂಥ ಒಳಿತುಗಳನ್ನೆಲ್ಲ ನೆನೆಸಿ ನೋಡಿ ವಂದನೆ ಹೇಳುವುದು.